मोदक हस्ता श्रावण कर्णं विलम्बितसूत्रा वामनरूप महेश्वरपुत्रा विनम्दाशकपाद नमस्ते नमस्ते ओंकार दादादी ओंकार हरहमदी नाट्य देवी कोटि कोटि सुबंधु नाट्य रसवता हरसदी नाट्य रसवता हरसदी ओंकार दादादी जयकार हरहमदी ओंकार दादादी जयकार हरहमदी नाट्य देवी कोटि कोटि नाट्य रसवता हरसदी नाट्य रसवता हरसदी ओंकार दादादी जयकार हरहमदी
ಕಿರಣ್ ಭಟ್ ಬೆಂಗಳೂರು ಅವರು ಮಿಂಚಲಿದ್ದಾರೆ. ರವಿ ಧರ್ಮದಾಸನ ಪುತ್ರ ಕಥಾನಾಯಕ ರವಿ ಈ ಪಾತ್ರದಲ್ಲಿ ರವಿ ಭಾಗವತ್ ಬೆಂಗಳೂರು ಅವರು ಮಿಂಚಲಿದ್ದಾರೆ. ಕಾಳಿಂಗ ಖಳನಾಯಕ ಕಾಳಿಂಗನ ಪಾತ್ರದಲ್ಲಿ ನಾರಾಯಣ್ ಭಾಗವತ್ ಕಾಳಿಂಗನ ಪಾತ್ರ ನಾರಾಯಣ್ ಭಾಗವತ್. ಮಾರುತಿ ಕಡುಬಡವ ಈ ಪಾತ್ರದಲ್ಲಿ ಜಿ.ಕೆ. ಪ್ರಸಾದ್ ಮಾರುತಿಯ ಪಾತ್ರ ಜಿ.ಕೆ. ಪ್ರಸಾದ್. ನಾಗ ಮಿಲ್ಲಿನ ಕೂಲಿ ಈ ಪಾತ್ರದಲ್ಲಿ ಜಿ.ಆರ್. ಹೆಗಡೆ ಹಾಸ್ಯ ಪಾತ್ರ ನಾಗ ಈ ಪಾತ್ರದಲ್ಲಿ ಜಿ.ಆರ್. ಹೆಗಡೆ ಅವರು ಮಿಂಚಲಿದ್ದಾರೆ. ರಾಜು ರವಿಯ ಸ್ನೇಹಿತ ಗಣೇಶ್ ಗಾಂವ್ಕರ್ ಕೊಡ್ಲಗದ್ದೆ ರಾಜುವಿನ ಪಾತ್ರದಲ್ಲಿ ಗಣೇಶ್ ಗಾಂವ್ಕರ್ ಕೊಡ್ಲಗದ್ದೆ. ಸ್ತ್ರೀ ಪಾತ್ರಗಳು ಕಮಲ ಮಾರುತಿಯ ಮಗಳು ಯಶೋಧ ರಾಣೆಬೆನ್ನೂರು ಕಮಲ ಪಾತ್ರದಲ್ಲಿ ಯಶೋಧ ರಾಣೆಬೆನ್ನೂರು. ಪ್ರೇಮ ರವಿಯ ತಂಗಿ ವಿಧವೆ ಸುಜಾತ ದಾವಣಗೆರೆ ಪ್ರೇಮ ಪಾತ್ರದಲ್ಲಿ ಸುಜಾತ ದಾವಣಗೆರೆ. ನಾಗನ ಹೆಂಡತಿ ಈ ಪಾತ್ರದಲ್ಲಿ ರೇಣುಕಾ ರಾಣೆಬೆನ್ನೂರು ನಾಗಿಯ ಪಾತ್ರದಲ್ಲಿ ರೇಣುಕಾ ರಾಣೆಬೆನ್ನೂರು. ಪೊಲೀಸ್ ಇನ್ಸ್ಪೆಕ್ಟರ್ ಈ ಪಾತ್ರದಲ್ಲಿ ನಿರಂಜನ್ ಭಟ್. ಕಾನ್ಸ್ಟೇಬಲ್ ಆರ್.ಜಿ. ಭಟ್ ಬೆಳಸು ಹಿನ್ನೆಲೆ ಸಂಗೀತ ರವಿ ಹಕ್ಕುಳ ತಬಲ ವೀರೇಶ್ ಕಲ್ಗಟ್ಗಿ. ವಿ.ಟಿ. ಭಟ್ ಕನಕನಹಳ್ಳಿ ರಂಗಸಜ್ಜಿಕೆ ಶ್ರೀ ಗೋಪಾಲ್ ಕೃಷ್ಣ ರಾಮಸಿಂಗ್ ಕಲ್ಬಾಗ್ ಕುಮಟಾ. ರಂಗಸಜ್ಜಿಕೆ ಶ್ರೀ ಗೋಪಾಲ್ ಕೃಷ್ಣ ರಾಮಸಿಂಗ್ ಕಲ್ಬಾಗ್ ಕುಮಟಾ. ಇದೀಗ ತಮ್ಮ ಮುಂದೆ ನಾಟಕ ಆದರ್ಶ ಪ್ರೇಮ. ನಾಟಕದಲ್ಲಿ ಧೂಮಪಾನ ಮದ್ಯಪಾನ ಕೇವಲ ಸನ್ನಿವೇಶಕ್ಕೆ ಮಾತ್ರ. ನಮಸ್ಕಾರ. ಬನ್ನಿ ಕಾಳಿಂಗರಾವ್ ಬನ್ನಿ. ಮತ್ತೆ ಧರ್ಮದಾಸ್ರೆ ವಿಶೇಷ? ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷೆಯಿಂದ ನಮಗೇನು ಚಿಂತೆ ಇಲ್ಲ. ಈ ಜಗತ್ತಿಗೆ ಸೂರ್ಯ ಹೇಗೋ ಅದೇ ರೀತಿ ನನಗೆ ನನ್ನ ಮಗ ರವಿ. ಆತ BA-LLB ಪದವಿಯನ್ನು ಮುಗಿಸಿ ಇವತ್ತು ಮನೆಗೆ ಬರ್ತಿದ್ದಾನೆ. ಆದ್ರೆ ಆನಂದ ಸಾಗರದಿ ಆದರೆ ಎಂಬ ಕಷ್ಟದ ಅಲೆಗಳೇಕೆ ರಾಯರೆ? ಏನ್ ಹೇಳಿ ಕಾಳಿಂಗರಾವ್, ಬಾಲ್ಯಾವಸ್ಥೆಯಲ್ಲೇ ತನ್ನ ಪತಿಯನ್ನ ಕಳೆದುಕೊಂಡು ನನ್ನ ಮಗಳ ಪ್ರೇಮ ನರಕ ಯಾತನೆ ಅನುಭವಿಸ್ತಾ ಇದ್ದಾಳೆ. ಗತಿಸಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಮನದಿನಿಯನ್ನೊಡಗೂಡಿ ಬಾಳುವ ಭಾಗ್ಯವನೆಂತೂ ಅವಳ ಹಣೆಯಲ್ಲಿ ಬರೆದಿಲ್ಲ ಆ ಬ್ರಹ್ಮ. ಅಂದಮೇಲೆ ಹಿಂದೆ ಆಗಿರೋದನ್ನ ಯೋಚಿಸ್ತಾ ಕೂರೋಕ್ಕಿಂತ ಮುಂದೆ ಏನಾಗ್ಬೇಕು ಅಂತ ನೋಡೋದು ಒಳ್ಳೇದಲ್ವೇ? ಹಿಂದೆ ಮುಂದೆ ನೋಡದೆ ದುಡುಕಿದ ಪರಿಣಾಮವಿದು. ಅದೇನೇ ಆಗಲಿ, ಆ ಜನ್ಮ ಪರ್ಯಂತ ಅವಳು ವಿಧವೆಯಾಗಿ ಬಾಳಬೇಕಾಗಿರೋದು ಅವಳ ಕರ್ತವ್ಯ. ಸನಾತನ ಧರ್ಮವನ್ನ ಕಾಪಾಡ್ಕೊಂಡು ಹೋಗ್ಬೇಕು. ಏನ್ ಹೇಳ್ತಾ ಇದ್ದೀರಾ ನೀವು? ಅಂದ್ರೆ ಅವಳು ಆ ಜನ್ಮ ಪರ್ಯಂತ ವಿಧವೆಯಾಗಿ ಬದುಕಬೇಕೆ? ಅದು ಈ ಇಂದಿನ 21ನೇ ಶತಮಾನದಲ್ಲಿ ಇಂಪಾಸಿಬಲ್. ಅದು ಅಶಕ್ಯ ಅಂತ ಅನ್ಸುತ್ತೆ. ಅಶಕ್ಯವೇ ನಮಗೆ ಪ್ರಾಮುಖ್ಯ ಕಾಳಿಂಗರಾವ್, ಪ್ರಾಮುಖ್ಯ. ರಾಯ್ರೆ, ಒಂದ್ ಮಾತು ಹೇಳ್ತೀನಿ ಕೇಳಿ. ವ್ಯಕ್ತಿಯ ಪತನಕ್ಕೆ ಮೂಲವಾದ ಈ ನಿಮ್ಮ ಧರ್ಮ ಸನಾತನ ಧರ್ಮವಲ್ಲ, ಸೈತಾನಿ ಧರ್ಮ. ಅಷ್ಟೇ ಏಕೆ, ಮನುಷ್ಯತ್ವವನ್ನೇ ರಸಾತಲಕ್ಕಿಳಿಸಿ ಅಜ್ಞಾನಾಂಧಕಾರದಲ್ಲಿ ಎಸೆಯುವ ಪಿಶಾಚ ಶಾಸನವಾಗಿದೆ ಈ ನಿಮ್ಮ ಧರ್ಮ. ಕಾಳಿಂಗ, ಸನಾತನ ಧರ್ಮದ ಬಗ್ಗೆ ಒಂದು ಪದವನ್ನು ಸಹಿಸಲಾರೆ. ಧರ್ಮವನ್ನು ಅನಿಸೋದೇ ನಮ್ಮ ಧರ್ಮ. ಆಯ್ತು ಬಿಡಿ, ಆಯ್ತು ಬಿಡಿ. ಮತ್ತೆ
ಮಿಲ್ಲಿನ ಕೆಲಸ ಹೇಗೆ ನಡೀತಾ ಇದ್ದಾರೆ? ಹಾ, ಬರ್ತಿದ್ದೆ ನೋಡಿ. ನಮ್ಮ ಮೇಲಿನ ಮ್ಯಾನೇಜರು 1 ತಿಂಗಳ ಕಾಲ ರಜೆ ಹಾಕಿ ಊರಿಗೆ ಹೋಗಿದ್ದಾರೆ. ಅದಕ್ಕೋಸ್ಕರ ಆ ಸ್ಥಾನವನ್ನು ನೀವು ತುಂಬಬೇಕು ಅನ್ನೋದು ನಮ್ಮ ಆಶಯ. ನೀವು ನನ್ನ ಮೇಲಿಟ್ಟ ವಿಶ್ವಾಸಕ್ಕೆ ನಾನು ಕೃತಜ್ಞ. ಆದರೆ ಈ ಕೆಲಸಕ್ಕೆ ನಾನು ಅಪರಿಚಿತ ಅಂತ ತಮಗೆ ಅನ್ಸೋದಿಲ್ವೇ ರಾಯ್ರೆ? ಅದರಲ್ಲಿ ಕಾಳಿಂಗರಾವ್, ಏನು ಚಿಂತೆ ಮಾಡಬೇಡಿ. ಆತ್ಮವಿಶ್ವಾಸ ಅನ್ನೋದೊಂದಿದ್ರೆ ಯಾರು ಏನು ಕೆಲಸ ಬೇಕಾದ್ರೂ ಮಾಡಬಹುದು. ಸರಿ, ಹಾಗಾದ್ರೆ ತಮ್ಮ ಇಚ್ಛೆಯಂತೆ ಆಗಲಿ. ಏನು ಮಿಲ್ಲು ಬಿಡೋ ಸಮಯ ಆಯ್ತು ಅನಿಸ್ತಾ ಇದೆ. ಸೀಟಿಯ ಧ್ವನಿ ಕೇಳಿಸ್ತಾ ಇದೆ. ಏನೋ ಅತ್ತೆ, ಏನ್ ಹೇಳ್ತೀಯ? ಸರಿಯಾಗಿ ಹೇಳು. ಏನು? ನನ್ ಮಗ ಬನ್ನೆ ಹೊರಟೆ ಈಗ. ಧರ್ಮದಾಸ್ರೆ, ಒಂದ್ ಮಾತು ಕೇಳಬೇಕು ಅಂತ ಅನ್ಕೊಂಡಿದ್ದೆ. ಅಲ್ಲ, ನಿಮ್ ಮಿಲ್ನಲ್ಲಿ ಒಬ್ಬಳು ಸುಂದರಿ ಕೆಲಸ ಮಾಡ್ತಿದ್ದಾಳೆ. ಅವಳನ್ನ ನೋಡಿದ್ರೆ ಸುರೇಂದ್ರರ ಮನೆಗೆಂದು ಕೆತ್ತಿಸಿದ ರತ್ನ ಗೊಂಬೆಯ ಬೆಳಕೋ ಅಥವಾ ಕಾಡ್ಗಿಚ್ಚಿನ ಎಲೆಯಿಂದ ಹೊರಬಿದ್ದ ಕೋಲ್ ಮಿಂಚಿನ ಝಳಕೋ ಅನ್ನುವಂತೆ ಭಾಸವಾಗ್ತಾಳೆ. ಅವಳ ನಂದನದ ಹೂವು ಅಂತ ತಿಳಿಸಬಹುದೇ ರಾಯ್ರೆ? ಕಾಳಿಂಗರಾವ್, ಅದು ನಂದನವನದ ಹೂ ಅಲ್ಲ, ವಾಸಣದ ಹೂ. ಆ ಭಿಕಾರಿ ಭಾರತೀಯ ಮಗಳೋಳು. ಓ, ಇಸ್ ಇಟ್? ಐ ಸಿ. ಆಯ್ತು ರಾಯ್ರೆ, ನನಗೊಂದು ಅರ್ಜೆಂಟ್ ಕೆಲಸ ಇದೆ. ನಾನಿನ್ ಬರ್ತೀನಿ. ನಾಳೆಯಿಂದನೇ ಬಂದು ನಿಮ್ಮ ಮಿಲ್ಲಿನ ಕೆಲಸವನ್ನ ನೋಡ್ಕೊಂಡು ಹೋಗ್ತೀನಿ. ನಾನಿನ್ ಬರ್ಲೆ? ಖಂಡಿತ ಕಾಳಿಂಗರಾವ್, ಮತ್ತೆ ಭೇಟಿಯಾಗೋಣ.
ಯಾರ ಸುಖ ದುಃಖ ಯಾವ ಕಾಲಚಕ್ರದಲ್ಲಿ ಉರುಳಿ ಹೋಗುತ್ತಿದೆಯೋ ಎಂದು ಕ್ಷಣಕ್ಕೂ ಜಗದ ನಿಯಮ ಬದಲಾಗಿ ಕೋಲು ಮಿಂಚಿನಂತೆ ಕಣ್ಣಿಗೆ ಕಂಗೊಳಿಸಿ ಜಗದ ನೀತಿಯೇ ಬದಲಾಗ ಹತ್ತಿದೆ. ಒಂದು ಕಡೆ ತಾವು ತಿಂದುಂಡು ಮಿಕ್ಕಿದ್ದನ್ನ ಕಾಲಿನಿಂದ ಜಾಡಿಸಿ ಒದೆಯುವ ಶ್ರೀಮಂತರು, ಇನ್ನೊಂದೆಡೆ ದೊಡ್ಡ ಅನ್ನಕ್ಕೂ ಗತಿಯಿಲ್ಲದೆ ಗಿರಿ ಶಿಖರವನ್ನೇ ಏರುತ್ತಿರುವ ಕಡುಬಡವರು. ಹೀಗಿರುವಾಗ ಎಲ್ಲಿದೆ ಈ ಬಡವರ ಬಾಡಿಗೆ ಎತ್ತು? ಆ ಶ್ರೀಮಂತರಿಗೆ ಜಯಕಾಲ, ನಮ್ಮಂತಹ ಬಡವರಿಗೆ ಇದು ಲಯಕಾಲ. ಅಮ್ಮ ಭಾರತ ಮಾತೆ, ಎಲ್ಲಿದೆಯಮ್ಮ ಈ ನಿನ್ನ ನೀತಿ ನೀಯತ್ತು? ಇದು ಏನಮ್ಮ ಈ ಜಗದ ನೀಯತ್ತು? ಬಡವನ ಬಾಳಂಗಳದ ಬಳ್ಳಿಯಲ್ಲಿ ಬೆಳೆದ ಕಸುಗಾಯಿಯ ಕಹಿ ಹೋಗಿ ಹಣ್ಣು ಸುಂದರ ಹೆಣ್ಣಾಗಿದೆ. ಆ ಹಣ್ಣಿನ ಸವಿಯನ್ನು ಸವಿಯಲೇಬೇಕು. ವಾವ್, ಎಂತಹ ಅದ್ಭುತ ಸೌಂದರ್ಯ! ಅವಳನ್ನು ನೋಡಿದ ಯಾವನಿಗಾದ್ರೂ ಒಮ್ಮೆ ಬುದ್ಧಿ ಭ್ರಮಣೆಯಾದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಕಾಮನವಸೆಯನ್ನು ಮತ್ತೊಮ್ಮೆ ಚಿತ್ರಿಸಲು ಆನಂದದ ಯಾಲೆಯಲ್ಲಿ ತೂಗಿದ ಅಬ್ಜನ ಕೈ ಕೊಂಚ ಚಿತ್ರಿಸಿದೆ ಆ ಸುಂದರ ದಿವ್ಯ ದೇಹವನ್ನು. ಕಮಲ ಜನು ವಸಂತ ಮಾಸದ ಕೋಗಿಲೆಯ ಸ್ವರವನ್ನು ಕೇಳಲೇಬೇಕು. ಭೂತಪಾದ ಸವಿಯನ್ನು ಸವಿಯಲೇಬೇಕು. ಈ ಕಾಳಿಂಗ ಕಾರ್ಮುಕ ರಮಣಗಳಿಂದ ಕೂಡಿದ ಬುದ್ಧಿಯ ಬತ್ತಳಿಕೆ ಇನ್ನೂ ಬರಿದಾಗಿಲ್ಲ. ಒಂದಾಗ್ಲಿ ಎರಡಾಗ್ಲಿ ಹಲವಾಗ್ಲಿ ಬಾಣ ಮಾಡಿಬಿಟ್ಟು ಆ ಹಕ್ಕಿಯನ್ನು ಬೇಟೆಯಾಡಿ ನನ್ನ ಹೃದಯ ಪಂಜರದಲ್ಲಿಟ್ಟು ಸಾಕಿಲ್ಲ. ನಾನು ಕಾಳಿಂಗನೇ ಅಲ್ಲ. आज की दुनिया में अगर जिंदा रहना है तो दुनिया के बटन अपना हाथ में रखना पड़ता है. मैं दुनिया से अलग नहीं हूँ, मेरा दुनिया ही अलग है. कालिंगा ನಮ್ಮ ಅಕ್ಕ ಇವಳನ್ನ ನೀ ಮದುವೆ ಆಗು, ನೀನೇ ಇದು ಮಾಡ್ಕೊ ಅಂತೇಳಿ ಹೇಳಿ ಶಿವಪಾದ ಸೇರ್ಬಿಟ್ಟು. ಇವಳು ನೋಡಿದ್ರೆ ಬೆಳಿಗ್ಗೆ 8 ಗಂಟೆಗೆ ಹೇಳ್ತಾಳ, ರಾತ್ರಿ 9 ಗಂಟೆಗೆ ಮಕ್ಕೋತಾಳ. ಒಂದು ಅನ್ನ ಮಾಡಂಗಿಲ್ಲ, ಒಂದು ದೋಸೆ ಮಾಡಂಗಿಲ್ಲ, ಒಂದು ಅಡಿಗೆ ಮಾಡಂಗಿಲ್ಲ, ಏನಿಲ್ಲ. ಒಟ್ಟ
ಊಟ ಮಾಡೋದು ಮಲಗೋದು, ಊಟ ಮಾಡೋದು ಮಲಗೋದು. ಯಾಕ ಈ ಕಡೆನೇ ಬರ್ತಾಳೆ ನೋಡ್ರಿ ಗಾಡಿ ಸವಾರಿ ಈ ಕಡೆ ಬರ್ತೈತಿ. ಪೋಸ್ ಕೊಟ್ಟಾನೋ ಹುಡುಗ ಪೋಸ್ ಬೆಳಿಗ್ಗೆ ಜಲ್ದಿ ಹೇಳಲ್ಲ ಹಂಗ ಹಿಂಗಂತೇಳಿ ಚುಚ್ಚು ಚುಚ್ಚು ಮಾತಾಡತಿ. ಎಲ್ಲ ಚುಚ್ಚಿಟ್ಟು ನನ್ನ ಮಾತ ಬಾಳ ಮಾತಾಡಕತ್ತೀಯ ನೀನು. ಅಲ್ಲ ಮುಂಜಾನೆಯಿಂದ ಸಂಜೆ ತನ ದುಡಿತೈತಿ ಈ ಜೀವ. ಸಾಕಾಗಿ ಮಕ್ಕೊಂಡಿದ್ದೀನಿ. ಇನ್ನೂ ಹೊತ್ಕೊಂಡು ಅಟ್ಟ ತಳಪ್ಪ ಚಾಲು ಮಾಡಿಬಿಡ್ತಿ. ಏಳ 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 ಎಂಟು ನೀ ಹೇಳ್ಬೇಡ ಮರೈತಿ ಮಕ್ಕೋ ಹೋಗು. ಏಯ್ ಆರಾಮ ಏ ಇನ್ನ ಇಲ್ಲ ನೀ ಎಬ್ಸಿದಿ ಅಂತ ಸುಮ್ಬಿಟ್ಟಿನಿ ಏನ ಮಾವ ಅಂತ. ನಿನ್ನ ಜಾಗದಾಗ ಬೇರೆ ಯಾವಾರ ಎಬ್ಸಿದ್ರ ಕಟ್ಟದ ಹೆಡಿಗೆ ಏನ್ ಮಾಡಾಕಿದೀನಿ? ಏನ್ ಮಾಡಕ್ಕೆ ನೀನು ಕಟ್ಟದ ಹೆಡಿಗೆನ ತುಂಬ್ತೇನೆ ಮಲ್ರ ಫಿನಿಶ್ ಮಾಡ್ತಿದ್ದೆ. ಮಕ ನೋಡ್ಕಲ್ಲ ನಿಂದ ಮಾವ ಅಂತ ಮಾವ ಮಕ ನೋಡ್ಕಲ್ಲ ಏನ್ ನೋಡ್ಕ ಮಡ್ಡಿ ಹೊಲ್ದಾಗಿನ ಬೆಂಡಿಕಾಯಿ ಇದ್ದಂಗ ಅದೀವಿ. ನಾ ಬೆಂಡಿಕಾಯಿ ಹೆಂಗಾರು ಇರ್ತೀನಿ, ಬದ್ನಿಕಾಯಿ ಹೆಂಗಾರು ಇರ್ತೀನಿ. ನಿನ್ನ ಮಕ್ಕ ನೋಡ್ಕೊಂಡ್ ಮೊದ್ಲೇ ಮಂಗ ಸೂಟ ಬೆಕ್ಕನಂಗ ಆಗೈತಿ. ನಿಂದ ನೋಡ್ಕೋ ಕೊಳತ ಬಾಳೆಹಣ್ಣು ಆಗೈತಿ. ನನಗೆ ಹೇಳಕ್ ಬಂದ ಎದಕ್ಕ ಮಾತಾಡಕತ್ತಿ ನೀನ? ಅಲ್ಲ ಇಷ್ಟೆಲ್ಲ ಮಾತಾಡ್ತಿಯಲ್ಲ ನೀನು. ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಯಾವ ಮುಗ್ಸಾಗ ಆಡಿದ್ರು? ನನ್ನ ಜಾತಕ ತೊಂಬಂದೇನ? ಜಾತಕ ಬೇಕು? ಜಾತಕ ನೋಡ್ದೇನೆ ನಾನು ನಿನ್ನ ಮದುವೆ ಆಗ್ಬೇಕು ಅಂತ ಮಾಡಿದ್ದೆ. ನನ್ನ ತಪ್ಪಾಗೈತಿ ನೋಡಿ ಈಗ. ಅಲ್ಲ ಅಂದ್ರೆ ನಾವ್ ಯಾವ ವಂಶಸ್ಥರು? ನೀವು ಯಾವ ವಂಶಸ್ಥರು ನೋಡ್ಬಿಟ್ಟ ಅವ ಜಾತಕ ನೋಡೋದು ಸರಿ ನೋಡ್ಲಿಲ್ಲ. ನಾನ ಕೈಗರಿ ನಾನೇ ನೋಡ್ತೀನಿ ನೋಡಿ ಈಗ. ಕಾಣಕತ್ತವಿಲ್ಲ ಗೆರಿ? ಇದು ನೋಡಿದ್ರ ಸೂರ್ಯವಂಶದವ್ರ ಕಾಣ್ತೈತಿ ನೋಡಿ. ಸೂರ್ಯವಂಶ ಅಂದ್ರೆ ಸೂರ್ಯವಂಶ ಅಂದ್ರ ಸೂರ್ಯ ಮುಳುಗೋದಕ್ಕಿಂತ ಮೊದ್ಲ ಮಲಗೋದು. ಸೂರ್ಯ ನೆತ್ತಿಗೆ ಬಂದ ಮೇಲೆ ಹೇಳಂಗಿಲ್ಲ ಅಂತ ಕಬರಗಿರಿ ಒಳಗ ನೀನು ಒಬ್ಬಳಕ್ಕೆ ಇದಿ ನೋಡು. ಅಲ್ಲ ಗೊತ್ತೈತೆ ಇಂತ ಮಾತಂತಿ ಅಂತಂದೇಳಿ. ಏನೈತಿ ಕೆಲಸ ಅಷ್ಟು ಗಡಾನ ಎದ್ದು ಏನ್ ಮಾಡ್ದೈತಿ ನಾವು? ಏನ್ ನಟ್ ಕಡಿಯೋದೈತಿ? ಏನ್ ಶೇಂಗಾ ಹರಿದೈತಿ? ಏನ್ ಹೊಲಕ್ ದುಡಿದೈತಿ, ದುಡಿದೈತಿ, ಕೂಲಿ ಮಾಡೋದೈತಿ. ಅದ ದುಡ್ದು 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 ನೀವೆಲ್ಲ ಮಾಡ್ದೆ ಏನು ಮಂತ್ರಿ ಆಗ್ಬೇಕಂತ ಮಾಡೀನ? ಮಂತ್ರಿ ನಾನ ಮಂತ್ರಿ ಆದ್ರೆ ಹೆಂಗಿರುತ್ತ? ನಾ ಭೂಮಿ ಮೇಲೆ ಒಟ್ಟ ಅಡ್ಡಾಡಂಗಿಲ್ಲ, ಬರೀ ಆಕಾಶದ ಮ್ಯಾಲ ಮಂತ್ರಿ ಓದ್ತ ಏನ್ ಒಂದ್ 4 ವರ್ಷ 5 ವರ್ಷ ಉಳಿತೈತಿ. ಓತಂದ್ರ ನಿನ್ನ ಆಮೇಲೆ ನಾನೇ ಗತಿ ಮತ್ತ ಗೊತ್ತಾಯ್ತು ಮಾವ. ಅದಕ್ಕ ಮಂತ್ರಿ ಪದವಿ ಎಲ್ಲ ಬೇಡ ನನಗೆ. 1 ಡಜನ್ ಮಕ್ಕಳು ಬೇಕು. ಇನ್ನು ಮುದ್ದಿನೇ ಆಗಿಲ್ಲ, ಇವ್ರಿಗೆ 1 ಡಜನ್ ಮಕ್ಕಳು ಬೇಕು. ಲೆವೆಲ್ ಮಾಡ್ಬೇಕಂತೀನ? 1 ಡಜನ್ ಮಕ್ಕಳು ಇರ್ಬೇಕು. ಹಂದಿಗಿಂತ ಗಿನ್ನಿಸ್ ದಾಖಲೆ ಮಾಡಕ್ಕೆ. ಹಂದಿ ಬಾಳ 11 ಅಡಿತಾವ. ಅದಕ್ಕಿಂತ ಒಂದು ಜಾಸ್ತಿ ಹಡಿಬೇಕನ್ನೋದೇ ನನ್ನ ಉದ್ದೇಶ. ಅಂದ್ರೆ ಹಂದಿ ಹಂಗೆ ಮಕ್ಕಳು ಮಾಡವಣಿ. ಮದ್ವೆ ಆದ್ಮೇಲೆ ಮಾಡ್ಕೋ. ಏ ಮದುವೆ ಆದ್ಮೇಲೆ ಎಲ್ಲಾರು ಮಕ್ಕಳು ಮಾಡ್ಕೊಂತಾರ. ಮದುವೆಕ್ಕಿಂತ ಮುಂಚೆ ಮಕ್ಕಳು ಮಾಡ್ಕೊಳ್ಳೋರು ಯಾರು? ಹೇಳ್ಬಿಟ್ಟಿ ನೀನಾರ ಹೇಳ. ಹೌದಂತ ಇಲ್ಲಂತೀಯ? ನಾಳೆ ನಮ್ಮ ಅವ್ವ ನೀವ್ ಯಾವಾಗ ಮದ್ವೆ ಆದ್ರಿ? ನನ್ಗೆ ಹೇಳಿ ಮದ್ವೆ ಆದ್ರಿ ಅಂತ ಕೇಳ್ತಾರ. ಅವ್ರಿಗೆ ನಾವ್ ಏನು ಉತ್ತರ ಕೊಡ್ಬೇಕು ನೋಡ? ದಾಖಲೆ ಮಾಡ್ಬೇಕು ನಾವು. ಹಂಗ ನಾವಿಬ್ರು ಮದುವೆ ಆಗಿ ಡಜನ್ ಮೊದ್ಲ ಮಕ್ಕಳು ನಾವಿನ್ನು ಎದ್ರಿಗೆ ಹೋಗಿರ್ತೇವೆ. ನೋಡ ಈಗ ಮದುವೆ ಆಗ್ಯಾರ, ನೋಡ ಈಗ ಮದುವೆ ಆಗ್ಯಾರ ನಾಗಿ. ಅದ್ರ ಮಕ್ಕಳು ನೋಡ ಎದಿ ಹತ್ರ ಬೆಳೆದು ನಿಂತವು. ನೋಡ ಮದುವೆ ಆಗಿ ಈಗ 6 ತಿಂಗಳಾಗಿತ್ತೆ. ಅದ್ರ ಮಕ್ಕಳು ನೋಡ ಎಂತೆಂತ ಆವದವು. ಹೊಗಳಬೇಕು ಮಣಿ ತುಂಬ. ಅಪ್ಪ ಅಮ್ಮಗ 20 ಆಗೈತಿ, ಮಕ್ಕಳಿಗೆ 18 ಹಾಕೊಂತಾವ. ಹಂಗ ಅದಕ್ಕ ದಾಖಲೆ ನಮ್ದು. ದಾಖಲೆ ಮಾಡೋದು ಹಿಂಗೆ ಒಟ್ಟ ನಿಮ್ ಮಕ್ಳು ಅಂದ್ರೆ ಆಗೋದಲ್ಲ. ಯಾಕ ನಿನ್ನ ಕೈಯಾಗ ಮಕ್ಕಳ ರೇಖೆರ ಐತಿ ಇಲ್ಲ? ನೋಡಿ ಇಲ್ಲ ನಿನಗ 2 ಮಕ್ಕಳು ಮೇಲೆ 3ನೇದು ಆಗಂಗಿಲ್ಲ. ಅಲ್ಲ ಈಗ ಕಾನೂನು ಮಾಡ್ಯಾರಲ್ಲ 2 ಹಡಿರಿ ಜಾಸ್ತಿ ಬೇಡ ಅಂತ ಹೇಳಿ. ಹಂಗ ಗೊತ್ತಿಲ್ಲಪ್ಪ. ಡಜನ್ ಬೇಕು.
ಅಷ್ಟೇ. ಏನ ಮಾತಾಡ್ತೀವ ಯಾವ ಮದುವೆ? ನನ್ನ ಗೆಳತಿಯರೆಲ್ಲ ಮದುವೆ ಆಗಿ ನೋಡಿದ್ರೆ 4 5 ಹಡ್ದಾರ. ನನ್ ಕಡೆಗೆ 2 ಬೇಡ, 1 ಬೇಡ, ಬೇಡ ದಾರ್ಯಾಗ ನಾ ಅಡ್ಡಾಡ್ತಿರ್ತೀನಿ. ನೀ ಮನೆ ಒಳಗ ಕುಂತಿರ್ತಿದ್ದಿ, ಮಾವ ನಾವು ಮನೆ ಹಿಡಿದಿರ್ತಿದ್ದಿ. ಆದ್ರ ಹುಡುಗರೆಲ್ಲ ಹೆಂಗ್ ಮಾತಾಡ್ತಾರ, ನಾ ದಾರ್ಯಾಗ ಬರೋದ ಚಾಲು ಮಾಡಿಬಿಡ್ತಾರ. ನನ್ನ ನೋಡಿ ಹೆಂಗ್ ಮಾತಾಡ್ತಾರ ಗೊತ್ತ ನನಗ? ಬಾಯ್ ದೇಖ್ರೆ ಕ್ಯಾ ಹೈ ಮಾಮ, ಇವನವನ್ ಹೊಟ್ಟಿಗೆರೆ ಏನ್ ತಿಂದಿ ಈ ನಮ್ಮ ಕಡದ್ರ ಇಡೀ ಊರಿಗೆ ಅಡಿಗೆ ಆಗಂಗದಾಳ. ಇದಕ್ಕೇನ ನೀ ಹಾಕ್ತೀವ ಏನ ನಾ ಹಾಕ್ತೀವಿ ಅಪ್ಲಿಕೇಶನ್? ನೀ ಇಲ್ಲೇ ಕುಂತ ನನ್ನ ಸಸಿ ಈಗ ನನ್ನ ಮದುವೆ ಆದಾಳ, ಇನ್ನೊಂದು ತಾಸಿಗೆ ಮದುವೆ ಆದಾಳ ಅಂತ ನೀ ಇಲ್ಲೇ ಕುಂದಿರ್ತಿದಿ. ನೀ ಬರೀ ನೋಡ್ತಿದಿ, ಅವ್ರು ಆಲ್ರೆಡಿ ಅಪ್ಲಿಕೇಶನ್ ಹಾಕ್ಬಿಟ್ಟಿರ್ತಾರ. ಇನ್ ಹಿಂಗಾಶ್ ಬರೋದತ್ತಲ್ಲ, 4 ಮಂದಿ ನನ್ನ ನೋಡಿ ಚಾಲು ಮಾಡಿಬಿಡ್ತಾರ. ಗೊತ್ತೇನ ನನಗ ಹೆಂಗಂತ ಗೊತ್ತಾ? ಗಿಡ್ಡಿ ಬರ್ತಾಳ ನೋಡ ಹೈಸ್ಕೂಲ್ ಬಿಟ್ಟ, ನನ್ನ ಸರ್ವಸ್ವ ನೀನು, ನನ್ನ ಬಂಗಾರ ನೀನು. ನೀನ್ ಬಿಟ್ಟು ನಾ ಯಾರನ್ನ ನೋಡ್ಲಿಲ್ಲ. ನೀ ಇಲ್ಲದೆ ನನ್ನ ಜೀವ ಇಲ್ಲ. ವರ್ಷಕ್ಕೊಮ್ಮೆ ಸಿಗ್ತಿ, ಮೊದಲ ಫೋನ್ ಹಚ್ಚಿ ಹೇಳಿರ್ತಿ. ಅದಕ್ಕೆ ನನಗೆ ನೀನ ಹಿಡಿಸಿ. ಸಿಗ್ತೇನೆ, ಮೊದಲ ಫೋನ್ ಹಚ್ತೇನೆ. ಯಾಕಂತಂದ್ರೆ ನೀ ಸಿಗಂಗಿಲ್ಲ. ಈಗ ಮಂದಿ ಅಪ್ಲಿಕೇಶನ್ ಹಾಕಿರಂತ ನಾವು ಫೋನ್ ಮಾಡಿ ಆಗಾಗ ವಿಚಾರ ಮಾಡ್ಕೊಂಡವ್ರು ಮತ್ತೆ ಅಪ್ಲಿಕೇಶನ್ ಹಾಕಿದವ್ರು ಕೊಡೋದು ಏನ್ ಮಾಡೋದು? ಗಟ್ಟಿ ಮಾಡ್ಕೋಬೇಕ, ಗಟ್ಟಿ. ರವಿ ಇಟ್ಬಿಟ್ಟಿಯಲ್ಲ ಫಿಕ್ಸ್. ಇದಕ್ಕಂತ ನಾ ರವಿ ಇಟ್ಬಿಟ್ಟಿನಿ. ಅದಕ್ಕೆ ಒಬ್ರು ಏಜೆಂಟ್ರಿಗೂ ಇಟ್ಬಿಟ್ಟೇನೆ. ನೋಡ್ತೇನೆ. ನಾನೇನ್ ಬಿಟ್ಟು ಯಾರನ್ನೂ ಮದುವೆ ಆಗಲ್ಲ. ಆದ್ರ ಆದಷ್ಟು ಬೇಗ ನಾವು ಮದುವೆ ಆಗ್ಬೇಕು. ನೀವ್ ಮದುವೆ ಆಗಿಲ್ಲ ಅಂದ್ರೆ ಮತ್ತೆ ಯಾರು ತಗೊಂಡ್ ನಾನು ಓಡಿಸ್ಕೊಂಡು ಇಲ್ಲ. ಆದಷ್ಟು ಬೇಗ ನೀ ಯಾವಾಗ ಹೇಳ್ತಿ ಅವಾಗ ಹಂಗಂತೀಯ. ಇದಕ್ಕೆ ಖುಷಿಯಾಗ ಒಂದು ಹೋಗದ್ ಬಿಡಣ. ಬಿಡ ಎಲ್ಲೆಲ್ಲಿದೋಡಲಿ ನಿನ್ನಂತೆ ಆಡುವೆ, ಕಣ್ಣಲ್ಲಿ ತುಂಬಿರುವೆ ಮನದಲ್ಲಿ ಮರೆಮಾಡು.
ನೀ ಮನೆಗೆ ಹೋದ ತಕ್ಷಣ ಅಡಿಗೆ ಎಲ್ಲ ನೀನ ಮಾಡು. ಮದ್ವೆ ಮದುವೆ ಆಗಮಂಟ ನೀ ಮಾಡ. ಮದುವೆ ಆದ್ಮೇಲೆ ಎಲ್ಲ ಚಲೋ ಚಲೋ ನಾನ ಮಾಡ್ಕೊಡ್ತೇನೆ. ಮದ್ವೆ ಆದ್ಮೇಲೆ ನೀನ ಮಾಡೋದು. ಮದುವೆ ಆದ್ಮೇಲೆ ನಾ ಏನೇನ್ ಮಾಡ್ತೀನಿ ಹೇಳ? ಏನೇನ್ ಮಾಡ್ತೀನಿ ನೋಡಲ್ ನಂಗಿ ಸಿಂಗ್ ಚಾಂಗ್ ಚುಂಗ್ ಚುಂಗ್ ಮಾಡ್ತೀನಿ. ಪಿಂಗ್ ಪಿಂಗ್ ಪಾಂಗ್ ಪಾಂಗ್ ಪಿಂಗ್ ಮಾಡ್ತೀನಿ. ಮತ್ತೇನ್ ಬೇಕು? ನಮ್ಗೆ ಈ 21ನೇ ಶತಮಾನದ ಅಡಿಗೆ ಇಡ್ಸಂಗಿಲ್ಲ. ಏನಿತ್ತು? ರೊಟ್ಟಿ, ಮುಳುಗಾಯಿ ಪಲ್ಯ. ಅಯ್ಯೋ ರೊಟ್ಟಿ ಮುಳುಗಾಯಿ ಪಲ್ಯ, ಚಟ್ನಿ, ರೊಟ್ಟಿ ಇಷ್ಟ ಮಾಡಾಕ ನೈನಾ ರೊಟ್ಟಿ ಅಂತ. ಅಯ್ಯೋ ಭಗವಂತ, ರೊಟ್ಟಿ ಮಾಡಕ್ ನೀ ನನಗೆ ಕೇಳಕತ್ತಿ? ಹೌದು, ಒಂದು ಕೆಲಿ ಬಿಡ್ಲಿ, 2 ಕೆಲಿ ಬಿಡ್ಲಿ. ಎಷ್ಟು ಗಟ್ಟಿಯಾಗ ಬಡಿತಾವು? ರೊಟ್ಟಿ ಬಡಿದು ಒಂದು 2 ಕೈಯಾಗ ಬಡಿತಾವು. ಸಗಣಿ ಕುಳ್ಳ ಬಡಿ ಅಮ್ಮ, ಕುಳ್ಳು ತಗೊಂಡು ಪಟ್ಟನ ಬಡಿತೀನಿ. ಆದ್ರೆ ಈ ರೊಟ್ಟಿ ಬಡಿ ಅಂದ್ರೆ ನನ್ನ ಕೈಲಿ ಆಗ್ಲಾರ್ದು. ರೊಟ್ಟಿ ಮನೆ ಇಟ್ಕೋಬೇಕು, ಅದ್ರ ಮ್ಯಾಗಿಂದ ಬಡಿಬೇಕು. ರೊಟ್ಟಿ ಮಾಡುವ ವಿಧಾನ, ರೊಟ್ಟಿ ಮಾಡುವ ವಿಧಾನ ಅಲ್ಲಿ ಅದ ಹಿಂಗ. ಅಯ್ಯ ಬರ್ತಾಳ ಬಾ, ನೀ ನಾ ಮಾಡಿ ಹಾಕಿದ ರೊಟ್ಟಿ ತಿಂದಿ ಅಂದ್ರೆ ತಿನ್ಲೋ 1 ವಾರ ಇಡಬೇಕು. ಹಂಗ ಮಾಡಿ ಹಾಕ್ತೀನಿ ರೊಟ್ಟಿ ಮಾ. ಇದ ವಿಷಯ ಇನ್ನೊಂದು ಸಣ್ಣದ ಹೋಗಿ ಮಾಸ್ತರ ಹುರುಪಿಂದ ಹೋಗಿತಾನ. ಎಲ್ಲೆಲ್ಲಿ ನೋಡ್ಲಿ ಬೇಡ, ಏನೋ ಚಲೋ ಚಲೋ ನೋಡ್ಬೇಕು. ಇನ್ನು ನಾನು ಅದಕ್ಕೆ ಒಂದ ಕಡೆ ನೀ ಎಲ್ಲಿ ನೋಡ್ಬೇಡ, ಒಂದ ಕಡೆ ನನ್ನ ನೋಡ್ಬೇಕು ನೀ. ಎಲ್ಲ ಹುಡುಗಿ ನನ್ನ ನಿನ್ನ ನಡುವೆ ಏನೇನು ನಡೆದಿಲ್ಲ. ಹತ್ತೂರ ಹನುಮಪ್ಪನ ನಾನಿನ್ನ ಬಿಡುವುದಿಲ್ಲ. ಹೊಡಿ ಹೊಡಿ ಖುಷಿ ಆತ ಬಾ. ಇದ ಖುಷಿ ನಿನಗ? ಏ ಇಲ್ಲಪ್ಪ, ನೀನೇ ನನ್ನ ಜೀವ. ಬಟ್ ನಾನು ನಿಂಗೆ ಫಿಕ್ಸ್. ಅಖಂಡ ಸುಖ ಶಾಂತಿಯೇ ಮಾನವ ಧರ್ಮದ ಪರಮ ಗುರಿಯಾಗಿದೆ. ಜಗತ್ತಿನಲ್ಲಿ ಅಜ್ಞಾನ ಆಳುವಂಥದ್ದು ತುಂಬಿ ತಿರುಗುತ್ತಾ ಇದೆ. ಎತ್ತ ನೋಡಿರತ್ತ ಶ್ರೀಮಂತರ ದಬ್ಬಾಳಿಕೆ ಬಡವರನ್ನ ಕಂಗಾಲನ ಕತ್ತ ಎನ್ನಿಸಿದೆ. ನಾವು ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ಅಕ್ಕಪಕ್ಕದವ್ರನ್ನ ತುಂಬಾ ಚೆನ್ನಾಗಿಟ್ಕೊಳ್ಬೇಕಲ್ವಾ? ಇಲ್ಲಾಂದ್ರೆ ನಾವ್ ಹೇಗೆ ಚೆನ್ನಾಗಿರ್ಲಿಕ್ಕೆ ಸಾಧ್ಯ? ಬಿಡಿ, ಇವತ್ತೇನೋ ಮುಂಜಾನೆಯ ಈ ಎಳೆ ಬಿಸಿಲಲ್ಲೂ ಬಾಯಾರಿಕೆ ಆಗ್ತಾ ಇದೆಯಲ್ಲ, ಎಲ್ಲೂ ನೀರು ತರೋರು ಕಾಣ್ತಾ ಇಲ್ಲ. ಹಲೋ, ಇದೆ ಬಾಯಾರಿಕೆ ಆಗಿದೆ, ಸ್ವಲ್ಪ ಕುಡಿಲಿಕ್ಕೆ ನೀರು ಕೊಡ್ತೀರಾ? ತಾವು ಯಾವ ಕುಲದವರು? ಏನು ಮೇಡಮ್, ಕುಡಿಲಿಕ್ಕೆ ನೀರು ಕೊಡಿ ಅಂತ ಕೇಳಿದ್ರೆ ಯಾವ ಕುಲದವರು ಅಂತ ಕೇಳ್ತಾ ಇದ್ದೀರಾ?
ನೋಡಿ, ನಾನು ಮಾತಂಗನ ಮಗಳು ಅಂದಾಗ ನಾನು ನಿಮಗೆ ನೀರು ಹಣಿಸಿದ್ರೆ ನೀವು ಆ ನೀರನ್ನ ಕುಡಿಯಬಲ್ಲಿರಾ? ನೋಡಿ, ಇವತ್ತು ಇಂಥ ಮಾತಿಗಳ ಬೆಲೆನೇ ಕೊಡ್ಬಾರ್ದು. ಹೋಗ್ಲಿ, ನಿಮ್ ಹೆಸರೇನು ಅಂತ ಕೇಳ್ಬೋದಾ? ನನ್ನ ಹೆಸರು ಕಮಲ. ಮಾತಂಗನ ಮಗನಾದ ಮಾರುತಿ ರಾಯನ ಮಗಳು ನಾನು. ಅಲ್ಲ, ನಾನು ನೀರು ಕೊಟ್ಟು ಆ ನೀರನ್ನ ನೀವು ಕುಡಿದ್ರೆ ನಿಮ್ಮ ಆಚಾರಕ್ಕೆ ಧಕ್ಕೆ ಆಗೋದಿಲ್ವೇ? ಕಮಲ, ಎಂಥ ಮುಗ್ಧ ಮಾತುಗಳನ್ನು ಆಡ್ತಾ ಇದೆಯಾ ನೀವು? ನೋಡಿ, ಈ ನಿರ್ಮಿತವಾದಂತ ಈ ಜಗತ್ತಿನಲ್ಲಿ ಮಡಿ ಮೈಲಿಗೆ ಎಲ್ಲ ಎಲ್ಲಿಂದ ಬರ್ಬೇಕು ಹೇಳಿ? ಪ್ರಪಂಚದಲ್ಲಿ ಮಡಿ ಮೈಲಿಗೆ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಅದೆಲ್ಲ ಸುಮ್ಮನೆ ಸುಳ್ಳು ಕಂತೆ ಅಷ್ಟೇ. ನೋಡಿ ಅಮ್ಮ, ಏನು ಅಂತಂದ್ರೆ ಪ್ರಪಂಚವನ್ನೇ ಸೂಸುವ ಸೂರ್ಯನ ಕಿರಣಗಳು ಕೇವಲ ಶ್ರೀಮಂತರ ಮನೆಗಳಿಗಷ್ಟೇ ಬೆಳಕನ್ನ ನೀಡಿ ಬಡವರ ಮನೆಗಳನ್ನೇನಾದ್ರು ಕಗ್ಗತ್ತಲನ್ನು ಹೋಗ್ತಾರೇನು? ಸೌರಭವನ್ನೇ ಸೂಸುವ ಪುಷ್ಪ ರಾಶಿಗಳು ಕೇವಲ ಶ್ರೀಮಂತರ ನಾಶಕಕ್ಕಷ್ಟೇ ಸುವಾಸನೆ ಬೀರ್ತವೆ, ಇಲ್ಲ ತಾನೆ? ನೋಡಿ, ಭಾರತ ಒಂದು ಜಾತ್ಯತೀತ ರಾಷ್ಟ್ರ. ಇಲ್ಲಿ ಇಂಥ ಮಾತಿಗಳ ಬೆಲೆನೇ ಕೊಡ್ತಾರೆ. ಕಮಲವು ಪಚ್ಚೆಯಲ್ಲಿ ಹುಟ್ಟಿದ್ರು ಸಹ ಲಕ್ಷ್ಮಿಯ ವಾಸಸ್ಥಾನ ಸಿರುವುದಿಲ್ಲ. ಹಾಗೆ ಶ್ರೇಷ್ಠ ಕುಲದಲ್ಲಿ ಶ್ರೇಷ್ಠರು ನೀಚ ಜಾತಿ ಹುಟ್ಟಬಾರದು ಅಂತ ಏನಾದರೂ ಶಾಸ್ತ್ರ ಬರ್ಕೊಂಡಿದೆಯಾ? ಬಡವರ ವಿಷಯದಲ್ಲಿ ಇಷ್ಟೊಂದು ಕಡಿಮೆ ಮಾತನಾಡ್ತಾ ಇದ್ದೀರಲ್ಲ, ತಾವು ಯಾರು? ನನ್ನ ಹೆಸರು ರವಿ ಅಂತ ಹೇಳಿ, ಧರ್ಮದಾಸರ ಮಗ. ನೋಡಿ ಮೇಡಮ್, ನೋಡಿ ಕಮಲಾ ಅವರೇ, ಇವತ್ತು ಸ್ವಲ್ಪ ಮಾತನ್ನ ಹಾಕಬೇಕಾಗಿದೆ. ಯಾಕೆ ಅಂತಂದ್ರೆ ಎತ್ತ ನೋಡಿರುತ್ತಾ ಶ್ರೀಮಂತರ ದಬ್ಬಾಳಿಕೆ ಬಡವರನ್ನ ಕಿತ್ತು ತಿಂತಾ ಇದ್ದಾರೆ. ಕಾಲ್ಗತ್ತಲಲ್ಲಿ ಎಲ್ಲರೂ ಕೂಡ ಓಡಾಡ್ತಾ ಇದ್ದಾರೆ. ಶ್ರೀಮಂತರು ಒಡಲನ್ನ ಒಡೆದು ಅವರ ಸಂಪತ್ತನ್ನ ಸಮಾನವಾಗಿ ಬಡವರಿಗೆ ಹಂಚಿದಾಗಲೇ ಕೂಡ ಆ ಬಡವರ ಕಣ್ಣಲ್ಲಿ ಕಾಣುವ ಆನಂದಾಶ್ರಗಳನ್ನು ಕಂಡಾಗ ಆ ಭಾರತಾಂಬೆಯ ಮುಖ ಹಸನ್ಮುಖಿಯಾಗಿ ನಿಂತದೆ. ರವಿ ಬಾಬು ಅವರು, ನೀವು ಹೇಳುವ ಮಾತುಗಳು ಕಣ್ಣುಗಳಿಗೆ ಕಿವಿಗಳಿಗೆ ಇಂಪು ಕೊಡಬಲ್ಲದೇ ವಿನಃ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅದನ್ನ ಕಾರ್ಯರೂಪಕ್ಕೆ ತರುವವರು ಈಗ ಯಾರು ಇಲ್ಲ. ನಾನೇ ಈ ರಾಜ್ಯಸಭೆಯಲ್ಲಿ ಮೆರೆಯಬೇಕು ಅಂತ ಹೇಳಿ ತಮ್ಮ ಕಾರ್ಯವನ್ನು ಸಾಧಿಸಿಕೊಳ್ಳುವ ಜನರೇ ಹೆಚ್ಚಾಗಿರುವಾಗ ಬಡವರು ಎಷ್ಟೇ ಕಷ್ಟಪಟ್ಟರು ಅದನ್ನು ಕಂಡು ಕಾಣದಂತೆ ಹೋಗಿ ಕೆಲಸ ಮಾಡುವ ಜನರೇ ಬಹಳ ಇದ್ದಾರೆ ನಮ್ಮ ದೇಶದಲ್ಲಿ. ನೋಡಿ ನೋಡಿ ಕಮಲಾ ಅವರೇ, ಬಡವ ಬಲ್ಲಿಗ, ಮೇಲು ಕೀಳು ಎಂಬ ಉಗ್ಗು ದನ್ನುಗಳು ಸಮವಾಗಿಸಲೇಬೇಕಾಗಿದೆ. ಈ ಜಾತಿಯ ವೈಷಮ್ಯವನ್ನು ಮರೆದು ನಿಮ್ಮ ಸಂಬಂಧ ಬೆಳೆದು ಈ ವಸುಮತಿಯಲ್ಲಿ ಒಂದೇ ಅಂಶ ನಿರ್ಮಿಸಬೇಕಾಗಿದೆ. ನೋಡಿ, ಕೇವಲ ಕಾಲ್ಪನಿಕವಾಗಿ ಮಾತನಾಡುವ ಈ ನಿಮ್ಮ ಮಾತುಗಳು ಯಾವುದಕ್ಕೂ ತರವಲ್ಲ. ಯಾಕೆಂದರೆ ಕಡು ಬಡವರನ್ನ ಕಂಡು ಕರುಣೆ ಪಡುವ ಜನರು ಎಲ್ಲೋ ಹೋಗಿದ್ದಾರೆ. ಹರಿ ಜನರನ್ನ ಕಂಡರೆ ಮಾರು ದೂರ ಹಾರಿ ಹೋಗುವ ನೀವು ನಮ್ಮೊಂದಿಗೆ ಸಂಬಂಧ ಬೆಳೆಸುವುದು ಇದು ಕೇವಲ ಕಾಲ್ಪನಿಕ. ನಿನ್ನ ಈ ಉದ್ಘಾರದ ಉತ್ತರಗಳನ್ನು ಕೇಳಿದಾಗ ನೀನಾದೋ ಒಂದು ದೊಡ್ಡ ಸಮಸ್ಯೆಲಿದ್ದಂಗೆ ನನಗೆ ಅನಿಸ್ತಾ ಇದೆ. ಹೋಗ್ಲಿ, ನಿನ್ನ ತೊಂದರೆಗಳೇನು ಅಂತ ಹೇಳ್ಬೋದಲ್ಲ? ನೋಡಿ, ಈ ಜಗತ್ತಿಗೆ ತುಂಬುವಂತಹ ಅಂಚೆಗಳು ಕನ್ನಡಿಗೆ ಹಂಚಿರುವಾಗ ನಮ್ಮಂತಹ ಬಡವರ ಪ್ರತಿಬಿಂಬ ಅದರಲ್ಲಿ ಕಾಣಬಹುದೇ? ನೀವಿಷ್ಟೊಂದು ಕಳಕಳಿಯಿಂದ ಕೇಳುತ್ತೀನಿ ಅಂದ ಮೇಲೆ ಖಂಡಿತವಾಗ್ಲೂ ನಾನು ಹೇಳುತ್ತೇನೆ. ನೋಡಿ, ನನಗೆ ಬಂದಿರುವುದು ನನ್ನ ಕೊಳ್ಳಿಗೆ ಬಾಗಿಲ ಕಟ್ಟು ಇಲ್ಲ ಎನ್ನುವ ಕಟ್ಟಳೆ, ಹೊಟ್ಟೆ ತುಂಬಾ ಹೆಟ್ಟೆಲೆ ಅನ್ನುವ ಸಂಕಟ. ನನಗೆ ಬಂದಿರುವ ಈ ಕಟ್ಟಳೆ ಏನೆಂದರೆ ನನ್ನ ಕೊಳ್ಳಿಗೆ ಬಾಂಗಲದ ಕಟ್ಟು, ಏ ಹಾಳು ಹೊಟ್ಟೆಗೆ ಹೆಟ್ಟು. ನನ್ನ ಸುಧಾರಣೆಗೆ ಒಂದು ಉದಾಹರಣೆ ಸಿಗುವ ಸಮಯ ಬಂದಿದೆ. ಪರೋಕ್ಷವಾಗಿ ಮಾಡೋಕ್ಕಿಂತ ಪ್ರತ್ಯಕ್ಷವಾಗಿ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ತಾರಲ್ಲ ಈ ಕಮಲ. ಇವಳ ಮಾತನ್ನೇ ಇವಳು ಕೊಳ್ಳಿಗೆ ಹಾಕ್ತೀನಿ. ಕಮಲ, ನೀನು ತಿಳ್ಕೊಳ್ಳಲ್ಲ ಅಂತಂದ್ರೆ ಒಂದು ಮಾತು ಕೇಳ್ಬೋದ ನನ್ನ ಹತ್ರ? ಸಂಕೋಚವೇ ನನ್ನ ಮೇಲೆ ಕೇಳಿ. ನಿನ್ನ ಮಾಂಗಲ್ಯದ ಕೊರತೆಯನ್ನು ನಿಲ್ಲಿಸಿ ಬುದ್ಧಿ ಕಲಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಜಾತಿ ದ್ವೇಷದ ಜಂತುಗಳಿಗೆ.
ಕಡು ಬಡತನದಲ್ಲಿ ಬಡವರ ಮಗಳಾಗಿ ಕಣ್ಣೀರಿನಲ್ಲಿ ಕೈ ತೊಳ್ಳಿದ ಈ ಕಮಲೆಗೆ ನೀವು ರವಿ ರಶ್ಮಿನಿಯಿಂದ ಕೆಂದಾವರಿಯನ್ನು ಅಳಿಸಿ ನನಗೆ ಬಾಳು ಕೊಡುತ್ತೀರಿ ಅಂದ್ರೆ ನಾನೇಕೆ ಬೇಡ ಎನ್ನಲಿ. ಆದರೆ ನಾನು ಬಡವಿ. ನೀನು ಶ್ರೀಮಂತಿಕೆ ಪ್ರತಿ ಶ್ರೀಮಂತಿಕೆ ಬಡಿದೆ ನೋಡು, ನಮ್ದು ಕೀಳು ವಾಸನೆಯಿಂದ ಕೂಡಿದ ಕಾಮದ ಪ್ರೇಮ ಅಲ್ಲ, ಜಗದೋದ್ಧಾರಕ್ಕಾಗಿ ನಾವಿಬ್ಬರು ಸೇರುವ ಆದರ್ಶ ಪ್ರೇಮ. ಪ್ರೇಮಿಗಳ ಮಧ್ಯೆ ಬಡವ ಬಲ್ಲಿಗ ಜಾತಿ ಗೀತಿ ಯಾವುದು ಮಾತು ಬರೋದಿಲ್ಲ ಕಂದ. ಇಂದ್ರನ್ನೇ ನಾಚಿಸುವಂಥ ಅಮರಾವತಿ ಅಂತ ಆ ಬಂಗಲೆಯಲ್ಲಿ ಹೆಣ್ಣಿಗೆ ಸ್ಥಾನ ಸಿಗುತ್ತೆ ಎಂದರೆ ಅದು ನನ್ನ ಬಾಲಿಗೆ ಆಶ್ಚರ್ಯವೇ ಸರಿ. ಆದರೆ ಈ ಬಂಗಾರವಿರುವ ಸ್ಥಳ ನನ್ನಂಥ ಕಬ್ಬಿಣವಿರಲು ಸಾಧ್ಯವಾಗುವುದೇ? ಬಂಗಾರವನ್ನ ಆಭರಣ ಮಾಡಬೇಕು ಅಂದ್ರೆ ಅರಗು ಬೇಕೇ ಬೇಕಲ್ವ? ಬಂಗಾರದ ಒಳದಲ್ಲಿ ಅರಗನ್ನಿಟ್ಟು ಆಭರಣ ಮಾಡ್ಲಿಕ್ಕೆ ತಾನೇ ಅದು ತುಂಬಾ ಶೋಭಿಸುವುದು. ಹಾಗೆ ನಮ್ಮನೆ ಬಂಗಾರದ ಬಂಗಲೆ ಇರ್ಬೋದು, ನೀನು ಅರಗಾಗಿ ನಮ್ಮನೆಗೆ ಬಂದ್ರೆ ಆ ಮನೆ ಬಂಗಾರದ ಮತ್ತು ಹೊಳಪರುತ್ತಲ್ವ? ನಾನು ಈ ಮಾತನ್ನ ನಂಬಬಹುದೇ? ನನ್ನ ಮಾತು ಭವಿಷ್ಯತ್ತಿನ ಮಾತಲ್ಲ, ಗಾಳಿ ನೀರಿನಷ್ಟೇ ಸತ್ಯ ಕಮಲ. ನಿಮ್ಮನ್ನೇ ನಂಬಿದ್ದೀರಿ. ನನ್ನ ಬಾಳಿಗೆ ಜ್ಯೋತಿ ನೀವು, ನನ್ನ ಬಾಳಿನ ನಂದಾದೀಪ ನೀವು. ನನ್ನ ಹೃದಯ ಕಮಲವನ್ನ ನಿಮ್ಮ ಪಾದಕ್ಕೆ ಅರ್ಪಣೆ ಮಾಡಿದ್ದೇನೆ. ಇದನ್ನು ಅರಳಿಸಿ ನಗಿಸುವಿರೋ ಅಥವಾ ಬಾಳಿಸಿ ಬಸವಳಿಸುವಿರೋ ಅದೆಲ್ಲವೂ ನಿಮ್ಮನ್ನೇ ಕೊಡಿದೆ. ಜಾತಿಯ ವೈಶ್ಯಗಳನ್ನು ನಡೆದು ಒಂದೇ ನಾಣ್ಯದ ಎರಡು ಮುಖ ಇದ್ದಾಗೆ, ಒಂದೇ ರಥ ಎರಡು ಗಾಲಿಗಳಿದ್ದಂತೆ ನಾವಿಬ್ಬರು ಒಟ್ಟಾಗಿ ಸೇರಿ ನಮ್ಮ ಗುರಿಯನ್ನು ಸೇರೋಣ. ಏನಿದೆ ನಿಮ್ಮ ಮಾತು? ನಾನೆಂತಹ ಭಾಗ್ಯಶಾಲಿ. ನೀವೆಲ್ಲ ಕರೆ ಭಾಗ್ಯಶಾಲಿ. Thank you.
ಕಮಲರ ಸಂಬಂಧ ಬೆಳೆಯಬೇಕಾಗಿತ್ತು. ಅದಕ್ಕಾಗಿ ಅವು ಕೂಡ ನಮಗೆ ಸ್ವಾಗತ ಕೋರ್ತಾ ಇದೆ. ಹಾ, ಅದರಲ್ಲಿ ಸಮಯ ಎಷ್ಟಾಗಿದೆ? ಓ ನೋಡಿಲ್ವಾ, ನಮ್ಮ ಆದರ್ಶ ಪ್ರೇಮಕ್ಕೆ ಹೂ ಬಿಟ್ಟುವಂತೆ ದೊಡ್ಡ ಮತ್ತು ಸಣ್ಣ ಮಣ್ಣುಗಳು ಎರಡು ಒಂದೊಂದು ಬಿಗಿದೊತ್ತಿ 13 ಗಂಟೆ ಆಗಿದೆ. ಸರಿ, ತುಂಬಾ ಸಮಯ ಆಯ್ತು, ನಾನು ಹೋಗ್ಬರಲ್ಲ. ಎಂಥ ಸಂತೋಷದ ಸಮಯ ಇದು. ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಲೂ ಇಷ್ಟೊಂದು ಸಂತೋಷವಾಗಿರ್ಲಿಕ್ಕಿಲ್ಲ. ಅಂಥ ಸಂತೋಷ, ಅಂಥ ಅಮೃತವಾದ ನುಡಿ, ಇಂಥ ನುಡಿ ಮತ್ತುಗಳನ್ನ ಎಂಥ ಪ್ರಕೃತಿಯ ದೇವತೆಯ ಮಡಿಲಲ್ಲಿ ಆಡಿದ ನಾನೀ ಧನ್ಯಡು. ಭಾರತ ಮಾತೆ, ನೀನೆಷ್ಟು ಧನ್ಯಡು, ನೀನೇ ಅಮಾನ್ಯಡು. ನಾ ಬಯಸಿದ ಬೇಟೆ, ಬಹುದಿನದಿಂದ ನಾ ಬಯಸಿದ ಬೇಟೆ ಇಂದು ನನ್ನ ಬಲೆಯಲ್ಲಿ ಸಿಕ್ಕಿದೆ. ಕಮಲ, ನೀನು ನೀರಿಗಾಗಿ ಬರ್ತೀಯ ಅಂತ ಗೊತ್ತಿತ್ತು ಕಣೆ. ಅದಕ್ಕಾಗಿ ಇಲ್ಲೇ ಕಾದು ಕುಳಿತಿದ್ದೆ. ಬಾ, ಸೌಂದರ್ಯ ಸಾಗರದಿ ಮುತ್ತಿನ ತೆರೆಗಳಾಗಿ ಭವ್ಯ ಭಾರತವನ್ನು ಬೆಳಗೋಣ. ನೀವು ಸಾಕಷ್ಟು ಸಿರಿವಂತರು, ಸುಖದ ಸುಪ್ಪತ್ತಿಗೆಯಲ್ಲಿ ದಿನ ಕಾಲ ಕಳೆಯುವವರು. ಆದರೆ ನಾವು ಬಡವರು, ತನ್ನಕ್ಕೂ ಕಷ್ಟಪಡುವವರು. ಅಂದಾಗ ನಿಮ್ಮಂಥವರು ನಮ್ಮಂಥವರ ಬಯಸುವುದರಲ್ಲಿ ಯಾವ ಅರ್ಥವೂ ಅಲ್ಲ, ಅದು ಯೋಗ್ಯವಾದುದೂ ಅಲ್ಲ. ಕಮಲ, ಯೋಗ್ಯತೆಯ ಅಳತೆಗೋಲು ಬೇಕಾಗಿಲ್ಲ ಯೋಗಕ್ಕೆ. ಆದರೂ ಈ ತರ ಮಾತನಾಡುವುದು ನಿನ್ನಂತ ತರುಣಿಯರಿಗೆ ತರವಲ್ಲ. ಏನಂದೆ ನೀನು? ಬಡವಿ. ಈ ಶ್ರೀಮಂತ ಕಾಳಿಂಗನ ಕೈ ಹಿಡಿದೆ ಅಂತಾದ್ರೆ ನೀನು ಬಡವಿಯಾಗುವುದೆಲ್ಲಿಂದ? ಬಾ ಕಮಲ, ಸಿರಿತನದ ಸಾಗರದಿ ಸಂಸಾರ ನೌಕೆಯನ್ನು ಸಂತೋಷದಿಂದ ಸಾಗಿಸುವಂತೆ ಬಾ. ಕೇವಲ ನಿಮ್ಮಂಥ ಶ್ರೀಮಂತ ಕರೆದಾಕ್ಷಣ ಬರದು ಈ ಆರೆನಾರಿಗೆ ತರವಲ್ಲ. ಅದು ಅಲ್ಲದೆ ಗುರುತಿಲ್ಲದ ಒಬ್ಬ ತರುಣಿಯನ್ನು ನಡು ರೋಡಿನಲ್ಲಿ ನಿಲ್ಲಿಸಿ ಮಾತನಾಡುವುದು ನಿಮ್ಮಂಥ ತರುಣರಿಗೆ ತರವಲ್ಲ. ಗುರುತಿಲ್ಲ? ನಿನ್ನಂತ ಗುರುತಿಲ್ಲದ ಸ್ತ್ರೀಯರನ್ನು ಗುರುತು ಮಾಡಿಕೊಳ್ಳುವುದಂದ್ರೆ ಈ ಕಾಲಿನಿಗೆ ಏನೋ ಒಂಥರ ಮಜಾ. ಅದಕ್ಕಾಗಿ ನಿನ್ನನ್ನ ಪರಿಚಯ ಮಾಡ್ಕೊಳ್ಳೋಣ ಅಂತಾನೇ ಬಂದೆ. ಕಮಲೆ, ನೀನಿಂದು ನನ್ನ ಹೊಸ ಬೇಟೆ. ನೋಡು, ನಿನ್ನನ್ನ ಕಂಡು ನನ್ನ ಹೃದಯ ಹಾತೊರಿತಿದೆ. ಬೇಗ ಬಂದು ಹೃದಯದ ಹಸಿವೆಯನ್ನ ಹಿಂಗಿಸಲಾರೆಯ ಕಮಲ? ಮುಚ್ಚು ಬಾಯ್. ನಿನ್ನಂಥವರು ಕರೆದಾಕ್ಷಣ ಓಡಿ ಬಂದು ನಿಮ್ಮ ಮಾತಿಗೆ ತೆಕ್ಕಿ ನೀಡಲು ಅಂಥ ಆರ್ಯದಾರಿಗೆ ಸೇರಿದವಳಲ್ಲ ಈ ಕಮಲೆ. ಕೈ ಮಾಡಿ ಕರೆದಾಕ್ಷಣ ಬಂದು ಸೆರಿಗೋ ಹಸುವ ನಿಮ್ಮಂಥ ಮಾತಿಗೆ ಕಿವಿ ಕೊಡುವ ಅಬಲೆಯಲ್ಲ ಈ ಕಮಲೆ. ಅಬಲೆ ಹೆಣ್ಣನ್ನು ಬಯಸುವ ನಿಮ್ಮಂಥ ಮೂರ್ಖರ ಕಾಯಕವನ್ನು ಕೊಚ್ಚಿ ನಿಮ್ಮ ದೇಹವನ್ನು ತುಂಡು ತುಂಡಾಗಿ ಮಾಡಲು ಕಮಲೆಯ ಕೋಮಲವಾದ ಈ ಕೈಗಳು ಕೋಮತಿಗಳಾಗಿವೆ. ಕಮಲ ಹೆಸರಿಗೆ ತಕ್ಕಂತೆ ಕೋಮಲ. ಆದರೂ ನಿನ್ನಂಥವನಿಗೆ ವಜ್ರಕ್ಕಿಂತ ಕಠಿಣ. ಬಡವಿಯಾದರೇನು, ಹರಿಜನರಾದರೇನು, ಆ ನನ್ನ ತಾಯಿ ಬರ ಕೊಟ್ಟು ವಜ್ರ ಕವಚವನ್ನೇ ನನ್ನ ಅದಕ್ಕೆ ಒದಗಿ ಹೋಗಿದ್ದಾಳೆ. ಅಂದಾಗ ನಿಮ್ಮಂಥವರನ್ನು ಕ್ಷಣದಲ್ಲಿ ನಿರ್ಮ ಮಾಡುವ ಆ ಶಕ್ತಿ ಇದೆ ಈ ಕಮಲೆಯ ಕೈಗಳಲ್ಲಿ. ಯಾರ ಸನ್ನಿಧಾನದಲ್ಲಿ ನಿಂತು ಮಾತನಾಡ್ತಾ ಇದೆಯಾ ಅನ್ನೋ ಕನಿಷ್ಠ ಪರಿಜ್ಞಾನ ಇದೆಯಾ ನಿನಗೆ? ಇದು ಕಾಳಿಂಗನ ಸ್ಥಾನ. ಎಚ್ಚರವಿರಲಿ, ಎಚ್ಚರವಿರಲಿ. ಒಂದು ಹೊಚ್ಚು ನಾಯಿಯಂತೆ ಏಕೆ ಬಗಳುತ್ತಿರುವೆಯೋ ಶ್ರೀಮಂತ? ಈ ಜನಸಾಗರದಲ್ಲಿ ನೀನೊಂದು ವಿಷ ಜಂತು. ಆ ದೇವರು ನಿರ್ಮಿಸಿರುವ ಮಹಾಸಾಗರದಲ್ಲಿ ನೀನೊಂದು ತುಂತುರ ಹನಿ ಕಣೋ, ತುಂತುರ ಹನಿ.
ಒಂದು ಹನಿ ಹುಳಿ ಕೂಡ 10 ಕೊಡ ಹಾಲನ್ನ ಹಾಳು ಮಾಡಬಹುದು ಎನ್ನುವ ಪರಿಜ್ಞಾನ ಇದೆ ತಾನೆ. ನೋಡು, ಆ ರವಿ ಒಬ್ಬ ವಿಟ ಪುರುಷ. ಅವನನ್ನ ಮದುವೆಯಾಗಿ ವೇಶ್ಯೆಯಾಗಿ ಬಾಳುವುದಕ್ಕಿಂತ ನನ್ನನ್ನ ಮದುವೆಯಾಗೋ ಗರತಿಯಾಗಿ ಬಾಳುವೆಂತೆ. ಎಚ್ಚರವಿದೆ, ಚೆನ್ನಾಗಿ ಎಚ್ಚರವಿದೆ. ಕಂಡವರಿಗೆ ಮೋಹದ ಗಾಳವನ್ನ ಬೀಸಿ ಆಮೇಲೆ ಕೈ ಕೊಟ್ಟು ಈಗ ಹುಚ್ಚು ರವಿಯೊಂದಿಗೆ ತಿರುಗುತ್ತಿರುವ ನೀನೊಬ್ಬಳು ಬೀದಿ ಬಸವಿ ಎಂಬುದು ಕೂಡ ಚೆನ್ನಾಗಿ ಗೊತ್ತಿದೆ. ಪ್ರೀತಿ ಪ್ರೇಮಕ್ಕೆ ಬಡವ ಬಲ್ಲಿದ ಎನ್ನುವ ಭೇದವೇ ಇಲ್ಲ. ಅದರ ಅರ್ಥವನ್ನು ಗೊತ್ತಿಲ್ಲದೆ ಹುಚ್ಚ ತರ ಕಚ್ಚುವುದು ತರವಲ್ಲ. ನಿನ್ನ ಮದುವೆ ಅದು ಆ ರವಿಯ ಜೊತೆ ಅಲ್ಲ. ಆ ಶ್ರೀಮಂತರ ಆಗರದಲ್ಲಿ ಅಡಿ ಇಡುವ ಯೋಗ್ಯತೆ ನಿನ್ನ ಬೆರಳಿನ ಒಂದು ಉಗುರಿಗಾದ್ರೂ ಇದೆಯೇ? ಆಸೆ ಪಡಬೇಕು, ತಪ್ಪಲ್ಲ. ಆದ್ರೆ ನೀನು ಕಾಣುತ್ತಿರುವುದು ಹಗಲುಗನಸೇ ಸರಿ. ನಕ್ಷತ್ರ ಲೋಕಕ್ಕೆ ನೊರಜು ಹಾರಲು ಯತ್ನಿಸಿದಂತೆ, ಕಾಗೆ ಹಂಸವಾಗಲು ಯತ್ನಿಸಿದಂತೆ. ಅಷ್ಟೇ ಏಕೆ, ಕೋಗಿಲೆಯು ಹೂವೆ ಕೋಗಿಲೆ ಆಗಕ್ಕೆ ಸಾಧ್ಯನಾ? ನೋಡು, ಸುಮ್ಮನೆ ಈ ತರ ಕನಸನ್ನ ಬಿಟ್ಟು ನನ್ನನ್ನ ಕೈ ಹಿಡಿ ಬಾ. ನಿರ್ಲಜ್ಜ, ಆಶಿಸಿದವನ ಆಸೆಗೆ ಕರೆಗೊಟ್ಟು ಓಡುವ ಬಾಲಿಯಲ್ಲ ಈ ಕಮಲೆ. ಅದು ಅಲ್ಲದೆ ದೇವರಿಗೆ ಸಲ್ಲಬೇಕಾದ ಹೂವು ನಿನ್ನಂಥ ನಾಯಿಗೆ ಸಲ್ಲುವುದೇನೋ? ಇದೆಲ್ಲ ಶೋಕ ತೃಪ್ತಳಾದ ಬಾಲೆಯ ಬಾಯಿಯಿಂದ ಬರಬಹುದಾದ ಕಾರಂಜಿಯ ತುಂತುರು ಹನಿಗಳೇ ಹೊರತು ಮತ್ತಿನ್ನೇನಲ್ಲ. ಈ ತರ ತುಂತುರು ಹನಿಗಳಿಗೆ ಕರಗೋದಿಲ್ಲ ಈ ಕಾಳಿಂಗನ ಕಲ್ಲಿಗೆ. ನೋಡು, ಆ ಶಿವನು ಉರಿಗಣ್ಣನನ್ನು ಪಡೆದು ಮುಕ್ಕಣ್ಣನಾಗಿದ್ದರೆ ನಾನು ಕಾಮದ ಕಣ್ಣನನ್ನು ಪಡೆದು ಮುಕ್ಕಣ್ಣನಾಗಿರುವೆ. ಕೆಡಬೇಡ ಅರಜಿ. ನನ್ನಂತರಂಗದ ಹೆಜ್ಜೆಯಲ್ಲಿ ಕಾಮದ ಬಿರುಗಾಳಿಗೆ ಅನುರಾಗದ ಅಲೆಗಳೆಳುತ್ತಿವೆ. ಪತಂಗವನ್ನ ಮುದ್ದಿಸಲು ಹೋಗಿ ಪತಂಗ ದಾಸಿ ತುಂಬಿಕೊಂಡು ದೀಪವನ್ನ ಮುದ್ದಿಸಲು ಹೋಗಿ ಅದರಲ್ಲಿ ಬಿದ್ದು ತನ್ನ ಮರಣವನ್ನಪ್ಪುವಂತೆ ಗಾರುಡುಗನ ಮೋಹದ ಪೊಂಗಿಯನಾದಕ್ಕೆ ಹೆಡೆ ಎತ್ತಿ ಆಡಿ ಕೊನೆಗೆ ಗಾಡುಗನ ತಲೆಗೆ ಬೀಳುವ ಹಠ ಸರ್ಪದಂತೆ ನೀನಿಂದು ಈ ತರುಣಿಯನ್ನು ಮೋಹಿಸಲು ಹೋಗಿ ಮರಣಕ್ಕಾಹ್ವಾನ ಮಾಡಬೇಡ. ಏ ದುರುಳ, ಸಾಕು ಮಾಡುವ ವೇದಾಂತದ ಕಂತೆ. ಹೆಚ್ಚಿಗೆ ಮಾತನಾಡಿದರೆ ಬಿಚ್ಚಿ ಬೀಳುವುದು ನಿನ್ನ ಬಹಳ ಸಂತೆ. ಎನಗನುಕೂಲವಾಗುವಂತೆ ನುಡಿಸು ನಿನ್ನ ಹೃದಯ ವೀಣೆಯ ತಂತಿ. ಆ ಹೊತ್ತಿಗೆ ನೀನು ಹೇಳಿದಂತೆ ತಕ್ಕಂತೆ ಕುಡಿದು ನಿನ್ನ ತಾಳಕ್ಕೆ ಮೆಚ್ಚಿ ಬರುವ ನಿನ್ನೆಲ್ಲ ಸುಮ್ಮನೆ ನನ್ನಿಂದ ಹೊರಗಡು. ಕಮಲೆ, ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ. 10 ಸಾಕಾದ ಮಗು ಹಾಲನ್ನು ಕುಡಿಯದೆ ಬಿಟ್ಟಿದೆ ಅಂದ ಮೇಲೆ ನಾ ಕಣ್ಣಿಟ್ಟ ಹೆಣ್ಣು ಒಂದಲ್ಲ ಒಂದು ದಿನ ನನ್ನ ಕೈ ವಶವಾಗಲೇಬೇಕು. ಆ ಸಮಯ ಇಂದು ಬಂದಿದೆ. ಗರತಿಯ ಶಾಪ ಪ್ರಜ್ವಲವಾದ ಕೆಂಡದಂತೆ. ಆ ಕೆಂಡವನ ಮುಟ್ಟಿ ಬೆಂಕಿಯಲ್ಲಿ ಬಿದ್ದು ಸುಟ್ಟು ಬೂದಿಯಾಗಬೇಡ. ಆರ್ಯನಾರಿಗೆ ಅಲ್ಲ ಸಲ್ಲದ ಮಾತನ್ನಾಡಿ ನಿನ್ನ ಮರಣವನ್ನ ನೀನೇ ತಂದುಕೊಳ್ಳಬೇಡ. ದೂರಾಗೋಯೇ ದುರ್ಮತಿ. ಸುಮ್ಮನೆ ಹೆಚ್ಚಿಗೆ ಉಚ್ಚರಿಸಿ ನಿನ್ನ ಜೀವವನ್ನು ಅಪಾಯಕ್ಕೀಡು ಮಾಡಿಕೊಳ್ಬೇಡ. ಇದೋ ನೋಡು, ನಿನ್ನ ತಾಯಿಯ ಹೊದಿಸಿದ ಅಧಿಪತಿಯ ವಜ್ರ ಕವಚವನ್ನು ಕುಟ್ಟಿ ಕೆಡವಲು ಸಿದ್ಧವಾಗಿದೆ ಈ ನಿನ್ನ ಸಿಡಿ. ಮತ್ತು ಯಾವಲ್ಲ
ವಯಸ್ಸಿಗೆ ಸಮಿಯಾಗಿ ಬಂದು ಮೊದಲ ಹೊಡೆಯೋದವ ನನಗೆ ಜೀವದಾನ ಮಾಡಿದೆ.